ಆ ವಿಷಯಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ. ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೀವಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾಲ ನಿಗದಿ ಮಾಡಿದೆ 6 ತಿಂಗಳಲ್ಲಿ. 6 ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವಾ? ಅಲ್ಲಿ ತನಕ ಏನು ಆತರ? ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ. ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಆಗ್ತಾ ಇದೆಯಲ್ಲ. ಫ್ಯಾಕ್ಟ್ ಅಂಡ್ ಟ್ರೂತ್ ವಿಲ್ ಬಿ ನೋನ್ ಇನ್ 6 months ಟೈಮ್. ಇದು ಸಿದ್ದರಾಮಯ್ಯನವರು ರಾಜ್ಯ ದೇಶ ಗೊತ್ತರಿಗೆ ಒಬ್ಬ ಪ್ರಾಮಾಣಿಕ ಮತ್ತು ಬದ್ಧತೆ ಇರೋ ರಾಜಕಾರಣಿ. ಅವರು ಎಸ್ಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬುಡಮೇಲೆ ಮಾಡೋದಕ್ಕೆ ಆತುರವಾಗಿ ಬಿಜೆಪಿಯವರು JDS ಸಚಿವ ಅಧಿಕಾರ ಹಿಡಿತಕ್ಕಂಥ ಹುನ್ನಾರ. ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಎಲೆಕ್ಟೆಡ್ ಗವರ್ಮೆಂಟ್. 136 ಜನ ಶಾಸಕರು ಬೆಂಬಲದಿಂದ ಆಶೀರ್ವಾದ ಮಾಡಿ ಜನ ಆಯ್ಕೆ ಮಾಡಿದ್ದಾರೆ. ಈ ಒಂದು ಜನ ಬೆಂಬಲದಿಂದ ಆಯ್ಕೆಯಾದ ಸರ್ಕಾರನ ಈ ಬುಡಮೇಲು ಮಾಡತಕ್ಕಂಥ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ? ಪ್ರಜಾಪ್ರಭುತ್ವ ಪದಕ್ಕೆ ನಂಬಿಕೆ, ಒಂದು ಬದ್ಧತೆ ಇರತಕ್ಕಂಥ ಇದು ರಾಜಕೀಯ ನಡೆ. ಇದಕ್ಕೆ ಜನ ಅವಕಾಶ ಕೊಡೋದು. ನಿನ್ನೆ ನಾನು ಹೋಗಿದ್ದೆ, ಭೇಟಿ ಮಾಡಿದ್ದೆ. ನಾನು, ನಮ್ಮ ಕಮಿಷನರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು. ಅದು ಇಟ್ ಇಸ್ ಎ ಕಂಡೆಮೆಬಲ್. ಇದು ಅವನು ನೋನ್ ಅಫೆಂಡರು. ಜೈಲಲ್ಲಿದ್ದ, ಹಿಂದೆ ಬಂದು 1 ವರ್ಷ ಹಿಂದೆ ಒಬ್ಬ ದಲಿತ ಯುವಕರಿಗೆ ಕಾಲೆಲ್ಲ ಇದು ಮಾಡಿ ಅವನು ಮೂಮೆಂಟ್ ಎಲ್ಲ ಆ ಥರ ಆಗಿದೆ. ಮತ್ತು ಅದೇ ಗುಂಪು ಒಂದು 7 ಜನರದ್ದು ಎಲ್ಲ ಲಾಂಗ್ ಎಲ್ಲ ತಗೊಂಡು ಗಲಾಟೆ ಮಾಡಿದ್ರು ಅಂತ ಹುಡುಗ ಹೇಳ್ದ. ಅವನು ಚೋಪ್ ಮಾಡಬೇಕಂತ ಹೋಗಿ ಅವ್ನು ಕೈ ಕೊಟ್ಟು ಕೈ ಕಟ್ಟಾಗಿದೆ. ಅದಕ್ಕೆ ನಾನು SP ಅವ್ರಿಗೂ ಮಾತಾಡಿದ್ದೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಹೋಗಿ ಭೇಟಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು SP ಅವ್ರು ಮಾಡಿದೆ. DR 2 ಅಕ್ಯೂಸ್ ನಂಬರ್ 1 ಅರೆಸ್ಟ್ ಮಾಡಿ ಹಿಡಿತೀವಿ ಅಂತ ಹೇಳಿದ್ದಾರೆ. ಆ ವಿಷಯಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ. ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೀವಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾಲ ನಿಗದಿ ಮಾಡಿದೆ 6 ತಿಂಗಳಲ್ಲಿ. 6 ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವಾ? ಅಲ್ಲಿ ತನಕ ಏನು ಆತರ? ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ. ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಆಗ್ತಾ ಇದೆಯಲ್ಲ. ಫ್ಯಾಕ್ಟ್ ಅಂಡ್ ಟ್ರೂತ್ ವಿಲ್ ಬಿ ನೋನ್ ಇನ್ 6 months ಟೈಮ್. ಇದು ಸಿದ್ದರಾಮಯ್ಯನವರು ರಾಜ್ಯ ದೇಶ ಗೊತ್ತರಿಗೆ ಒಬ್ಬ ಪ್ರಾಮಾಣಿಕ ಮತ್ತು ಬದ್ಧತೆ ಇರೋ ರಾಜಕಾರಣಿ. ಅವರು ಎಸ್ಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬುಡಮೇಲೆ ಮಾಡೋದಕ್ಕೆ ಆತುರವಾಗಿ ಬಿಜೆಪಿಯವರು JDS ಸಚಿವ ಅಧಿಕಾರ ಹಿಡಿತಕ್ಕಂಥ ಹುನ್ನಾರ. ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಎಲೆಕ್ಟೆಡ್ ಗವರ್ಮೆಂಟ್. 136 ಜನ ಶಾಸಕರು ಬೆಂಬಲದಿಂದ ಆಶೀರ್ವಾದ ಮಾಡಿ ಜನ ಆಯ್ಕೆ ಮಾಡಿದ್ದಾರೆ. ಈ ಒಂದು ಜನ ಬೆಂಬಲದಿಂದ ಆಯ್ಕೆಯಾದ ಸರ್ಕಾರನ ಈ ಬುಡಮೇಲು ಮಾಡತಕ್ಕಂಥ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ? ಪ್ರಜಾಪ್ರಭುತ್ವ ಪದಕ್ಕೆ ನಂಬಿಕೆ, ಒಂದು ಬದ್ಧತೆ ಇರತಕ್ಕಂಥ ಇದು ರಾಜಕೀಯ ನಡೆ. ಇದಕ್ಕೆ ಜನ ಅವಕಾಶ ಕೊಡೋದು. ನಿನ್ನೆ ನಾನು ಹೋಗಿದ್ದೆ, ಭೇಟಿ ಮಾಡಿದ್ದೆ. ನಾನು, ನಮ್ಮ ಕಮಿಷನರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು. ಅದು ಇಟ್ ಇಸ್ ಎ ಕಂಡೆಮೆಬಲ್. ಇದು ಅವನು ನೋನ್ ಅಫೆಂಡರು. ಜೈಲಲ್ಲಿದ್ದ, ಹಿಂದೆ ಬಂದು 1 ವರ್ಷ ಹಿಂದೆ ಒಬ್ಬ ದಲಿತ ಯುವಕರಿಗೆ ಕಾಲೆಲ್ಲ ಇದು ಮಾಡಿ ಅವನು ಮೂಮೆಂಟ್ ಎಲ್ಲ ಆ ಥರ ಆಗಿದೆ. ಮತ್ತು ಅದೇ ಗುಂಪು ಒಂದು 7 ಜನರದ್ದು ಎಲ್ಲ ಲಾಂಗ್ ಎಲ್ಲ ತಗೊಂಡು ಗಲಾಟೆ ಮಾಡಿದ್ರು ಅಂತ ಹುಡುಗ ಹೇಳ್ದ. ಅವನು ಚೋಪ್ ಮಾಡಬೇಕಂತ ಹೋಗಿ ಅವ್ನು ಕೈ ಕೊಟ್ಟು ಕೈ ಕಟ್ಟಾಗಿದೆ. ಅದಕ್ಕೆ ನಾನು SP ಅವ್ರಿಗೂ ಮಾತಾಡಿದ್ದೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಹೋಗಿ ಭೇಟಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು SP ಅವ್ರು ಮಾಡಿದೆ. DR 2 ಅಕ್ಯೂಸ್ ನಂಬರ್ 1 ಅರೆಸ್ಟ್ ಮಾಡಿ ಹಿಡಿತೀವಿ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.